ದರ್ಶನ್ ಬಂಧನಕ್ಕೆ ಕಾರಣ ಆಗಿದ್ದು ಅಥವಾ ಕಾರಣ ಆದ ಅಂಶ ಅಥವಾ ವಿಡಿಯೋ ಏನು, ಸಾಕ್ಷ್ಯ ಏನು ಅಂತ ನೋಡ್ತಾ ಹೋಗೋಣ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ದರ್ಶನ್ರನ್ನ ಏಕಾಏಕಿ ಬಂಧನ ಮಾಡಿಲ್ಲ. ಅವರ ಬಂಧನಕ್ಕೆ ಕಾರಣ ಆಗಿದ್ದು ಆ ಒಂದು ವಿಡಿಯೋ, ಸುಮಾರು 30 ನಿಮಿಷದ ವಿಡಿಯೋ. ಇದನ್ನೇ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. 30 ನಿಮಿಷದ ವಿಡಿಯೋ ಪಬ್ಲಿಕ್ ಟಿವಿಯಲ್ಲಿ ರಿವೀಲ್ ಆಗ್ತದೆ. ನೋಡ್ತಾ ಹೋಗೋಣ. ದರ್ಶನ್ ಗ್ಯಾಂಗ್ನಿಂದ ಈ ಒಂದು ರೇಣುಕಾ ಸ್ವಾಮಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಬ್ಬ ಹೈ ಪ್ರೊಫೈಲ್ ಇರುವಂತಹ ನಟ, ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ, ಹೆಸರು ಮಾಡಿರುವಂತಹ ನಟನನ್ನ ಏಕಾಏಕಿ ಕೈಗೆ ಕೋಳ ಹಾಕೊಂಡು ಅಥವಾ ನಮ್ಮ ಜೊತೆ ಬನ್ನಿ ಅಂತನೋ ಕರೆದುಕೊಂಡು ಬಂದಿಲ್ಲ. ಅವತ್ತು ಅವರನ್ನ ಕರ್ಕೊಬರಕ್ಕೆ ಒಂದು ಹೈ ವಿಟ್ನೆಸ್ ಅಥವಾ ಪ್ರಮುಖ ಸಾಕ್ಷ್ಯ ಬೇಕಾಗುತ್ತೆ, ಬಲವಾದ ಸಾಕ್ಷ್ಯ ಬೇಕಾಗುತ್ತೆ. ಆ ಸಾಕ್ಷ್ಯವೇ ಆ ಒಂದು ವಿಡಿಯೋ. ಸುಮಾರು 30 ನಿಮಿಷದ ವಿಡಿಯೋ. ಅದು ಸಾಧ್ಯ ಆದಷ್ಟು ಪಬ್ಲಿಕ್ ಟಿವಿಯಲ್ಲಿ ಅದನ್ನೆಷ್ಟು ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯವೋ ಅದನ್ನ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿಯಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀವಿ. ಆ 30 ನಿಮಿಷದ ವಿಡಿಯೋ ಏನಿದೆ, ದರ್ಶನ್ರ ಪಾತ್ರ ಏನು, ದರ್ಶನ್ ಎಷ್ಟೊತ್ತಿಗೆ ಬಂದರು, ಯಾವ ಕಾರ್ನಲ್ಲಿ ಯಾವ ವೆಹಿಕಲ್ನಲ್ಲಿ ಬಂದರು, ದರ್ಶನ್ ಜೊತೆಗೆ ಯಾರಿದ್ರು, ಇವೆಲ್ಲವನ್ನ ನೋಡ್ತಾ ಹೋಗೋಣ. ಸೊ ಆ ವಿಡಿಯೋನೇ ಪ್ರಮುಖ ಸಾಕ್ಷಿ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡೋಕ್ಕೆ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿರೋದು CCTVಯಲ್ಲಿ ಸರಿಯಾಗಿದೆ. ದರ್ಶನ್, ಪವಿತ್ರ ಗೌಡ ಇಬ್ಬರಿಂದಲೂ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಗಿದೆ. ಇಬ್ರು ಒಟ್ಟಿಗೆ ಬಂದ್ರು. CCTV ದೃಶ್ಯಗಳ ಆಧಾರದ ಮೇಲೆ ಪೊಲೀಸರು ಇದೀಗ ಅವ್ರನ್ನ ಬಂಧಿಸಿದ್ದಾರೆ. ಆರೋಪಿಗಳು ಕೊಟ್ಟಿದ್ದ ಹೇಳಿಕೆಯನ್ನ ಪರಿಗಣಿಸಿ ಬಂಧಿಸಿದ್ದಲ್ಲ ದರ್ಶನ್ರನ್ನ ಏಕಾಏಕಿಯಾಗಿ. ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ತಗೊಂಡಿದ್ದಾರೆ. ಸದ್ಯ ಪೊಲೀಸರ ಬಳಿ ಆ 30 ನಿಮಿಷದ ವಿಡಿಯೋ ಇದೆ. ಎಲ್ಲ ಮಾಹಿತಿ ಹಿರಿಯ ಅಧಿಕಾರಿಗಳಿಗೆ ಕೊಟ್ಟು ಆ ನಂತರ ನಿರ್ಧಾರ ಮಾಡಿದ್ದಾರೆ. ಅದನ್ನೇ ಹೇಳಿದ್ದು, ಒಬ್ಬ ನಟ ಅನ್ನೋದಕ್ಕಿಂತ ದರ್ಶನ್ ಅವರು ಮಾಡಿರುವಂತಹ ಹೆಸರು ರಾಜ್ಯದಲ್ಲಿ ಅಷ್ಟಿಷ್ಟು ಇರಲಿಲ್ಲ ಇಲ್ಲಿ ತನಕ. ದರ್ಶನ್ ಅಂದ್ರೆ ಕೋಟ್ಯಾಂತರ ಅಭಿಮಾನಿಗಳ ಒಂದು ಆರಾಧ್ಯ ದೈವ ಆಗಿದ್ರು. ದಚ್ಚು ಅಥವಾ ದರ್ಶನ್ ಡಿ ಬಾಸ್ ಅಂದ್ಬಿಟ್ರೆ ಹುಚ್ಚೆದ್ದು ಕುಣಿಯುವಂತಹ ಫ್ಯಾನ್ಸ್ ಇದ್ರು. ಈಗಲೂ ಸ್ವಲ್ಪ ಮಟ್ಟಿಗೆ ಇದ್ದಾರೆ, ಇಲ್ಲ ಅಂತಲ್ಲ. ಹಾಗಿರುವಾಗ ಅವ್ರನ್ನ ಏಕಾಏಕಿ ಹೋಗಿ ಕರ್ಕೊಬರಕ್ ಆಗ್ತಾ ಇರಲಿಲ್ಲ. ಒಂದು ಬಲವಾದ ಸಾಕ್ಷ್ಯ ಸಿಕ್ಕ ನಂತರವೇ ಮೀಟಿಂಗ್ ಮಾಡಿ ಒಂದು ಅಧಿಕಾರಿಗಳ ಜೊತೆಗೆ, ಮೇಲಧಿಕಾರಿಗಳ ಜೊತೆಗೆ ಅರೆಸ್ಟ್ ಮಾಡ್ಕೊಂಡು ಬಂದಿರೋದು. ಒಂದು ಕಡೆ ಮರ್ಡರ್ ಕೇಸ್ನಲ್ಲಿ ದರ್ಶನ್ರನ್ನ ಸ್ಥಳ ಮಹಜರಿ ಕರ್ಕೊಂಡು ಹೋಗ್ತಿರೋ ಚಿತ್ರಣ ನೋಡ್ತಾ ಇದ್ದೀರಿ. ಮಗದೊಂದು ಕಡೆ ದರ್ಶನ್ ಕಾರು ಪಾಸ್ ಆಗ್ತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಅದೇ ಕಾರ್ನಲ್ಲಿ ದರ್ಶನ್ ಆ ಪಬ್ನಿಂದ ಹೊರಟು ಪವಿತ್ರ ಅವ್ರನ್ನ ಪಿಕಪ್ ಮಾಡಿಕೊಂಡು ಆ ಪಟ್ಟಣಗಿರಿಯ ಶೆಡ್ಡಿಗೆ ಕರೆದುಕೊಂಡು ಹೋಗಿರುವಂತಹ ಚಿತ್ರಣ. ರೇಣುಕಾ ಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ರನ್ನ ಆರೋಪಿಗಳು ಹೆಸರು ಹೇಳಿದ್ರು ಉಳಿದಂಥವ್ರು ಅಂದ ತಕ್ಷಣ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬಂದಿದ್ದಲ್ಲ. ದರ್ಶನ್ ಅವರ ಕಾರ್ ಮೂವ್ಮೆಂಟ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಆ ಕಾರ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಕೂಡ ಒಟ್ಟಿಗೆ ಪಟ್ಟಣಗೆರೆಯ ಶೆಡ್ಗೆ ಬಂದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಎಸ್, ಇದೊಂದು ಹೈ ಪ್ರೊಫೈಲ್ ಪ್ರಕರಣ, ಅದರಲ್ಲಿ ಅನುಮಾನವೇ ಇಲ್ಲ. ಆಮೇಲೆ ಆರೋಪಿಗಳು ಹೇಳಿದ್ರು ಅಂದ ತಕ್ಷಣವೂ ಕೂಡ ಅಧಿಕಾರಿಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನ ತಗೊಂಡಿದ್ದಾರಲ್ವಾ? ಹೈ ವಿಟ್ನೆಸ್ ಮತ್ತು ಪ್ರಮುಖ ಸಾಕ್ಷಿ ಏನು, ದರ್ಶನ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಬರಕ್ಕೆ ಅಂತ. ಹೇಗಿತ್ತು ಈ ಪ್ರಕ್ರಿಯೆಗಳೆಲ್ಲವೂ ಅಂತ? ಖಂಡಿತವಾಗೂ ವಿದ್ಯಾ, ದರ್ಶನ್ ವಿಚಾರ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ ಆಗಿದ್ದ ತಕ್ಷಣ ಆರೋಪಿಗಳು ಹೇಳಿದ ತಕ್ಷಣ ಆರೋಪಿಯ ಹೇಳಿಕೆ ಆಧಾರದ ಮೇಲೆ ದರ್ಶನ್ ಅವರನ್ನ ಬಂಧಿಸಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂತ ಮಾಹಿತಿ. ಬಹಳ ಪ್ರಮುಖವಾಗಿ ದರ್ಶನ್ಗೆ ಕೈ ಹಾಕ್ಲಿಕ್ಕೆ ಇದ್ದಂತ ಸಾಕ್ಷ್ಯಗಳೇನು ಅನ್ನುವಂಥದ್ದನ್ನ ನೋಡೋದಾದ್ರೆ 30 ನಿಮಿಷಗಳ ಒಂದು ವಿಡಿಯೋ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಆ ವಿಡಿಯೋದಲ್ಲಿ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಪಟ್ಟಣಗೆರೆ ಶೆಡ್ಗೆ ಹೋಗಿ ಆತನ ಮೇಲೆ ಹಲ್ಲೆ ಮಾಡಿರುವಂತ ವಿಜುವಲ್ಸ್ ಗಳು, CCTV ಫುಟೇಜ್ ಗಳು ಪೊಲೀಸರಿಗೆ ತನಿಖಾ ಸಮಯದಲ್ಲಿ ಸಿಕ್ಕಿರುವಂತದ್ದು. ಆ ಸಂದರ್ಭದಲ್ಲಿ ಈ ಆರೋಪಿಗಳ ಹೇಳಿಕೆ ಮತ್ತೆ ಸಿಕ್ಕಿರುವಂತ CCTV ಫುಟೇಜ್ ಎರಡನ್ನೂ ಇಟ್ಕೊಂಡು ಸಂಬಂಧಪಟ್ಟ ತನಿಖಾಧಿಕಾರಿಗಳು ಹಿರಿಯ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಅನ್ನ ಮಾಡಿ ಈ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಅವರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ, ಅದಕ್ಕೆ ನಮಗೆ ಪೂರಕವಾದ ಸಾಕ್ಷ್ಯಾಧಾರಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಮಗೆ ಲಭಿಸಿದೆ, ಹಾಗಾಗಿ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರನ್ನ ಬಂಧನ ಮಾಡದ ಹೊರತು ಈ ಕೇಸ್ ಮುಂದುವರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಮಾಹಿತಿಯನ್ನ ತನಿಖಾಧಿಕಾರಿಗಳು ಹಿರಿಯ ಅಧಿಕಾರಿಗಳಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ತನಿಖಾಧಿಕಾರಿ ಬಳಿ ಇರುವಂತ ದಾಖಲಾತಿಗಳನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ ಬಳಿಕ ದರ್ಶನ್ ಮತ್ತೆ ಪವಿತ್ರ ಗೌಡರನ್ನ ಬಂಧಿಸ್ಲಿಕ್ಕೆ ಆದೇಶವನ್ನ ಮಾಡಿದ್ರು. ಅದಾದ ನಂತರ ಮೈಸೂರಿಗೆ ಹೋಗಿ ದರ್ಶನ್ ಅಂಡ್ ಪವಿತ್ರ ಗೌಡ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂಥದ್ದು ಈಗ ತನಿಖೆಯ ಭಾಗವಾಗಿ ಕಂಡು ಬರ್ತಿರುವಂತದ್ದು. ಸರಿ, ಧನ್ಯವಾದ ನಾಗೇಶ್ ತಮ್ಮ ಡೀಟೇಲ್ಸ್ಗೆ.